ಹ್ಯುಮಿನಿಟೇರಿಯನ್ ಆ್ಯಂಗಲಲ್ಲಿ ನೋಡಬೇಕು. ಹೌದು. ಸೊ ಆ ಹ್ಯುಮಿನಿಟೇರಿಯನ್ ಆ್ಯಂಗಲಲ್ಲಿ ನೋಡಿದಾಗ ಭೂದೇವಿನೂ ಸಮೃದ್ಧಿಯಾಗಿರ್ತಾಳೆ, ಆರೋಗ್ಯವಾಗಿರ್ತಾಳೆ. ಸೊ ಆ ಮೆಷಿನ್ ಬರಬೇಕಾಗಿದ್ದರೆ ಕಾಂಪ್ಯಾಕ್ಷನ್ ಎಷ್ಟಾಗುತ್ತೆ, ನೀರು ಹಿಂಗೋದು ಇಷ್ಟು ಕಡಿಮೆ ಆಗುತ್ತೆ. ನಿಮ್ಮ ಗದ್ದೆಯಲ್ಲಿ ಅದು ಮಾಡುವಾಗ ಕಂಪ್ಯಾಕ್ಷನ್ ಆಗುತ್ತೆ, ಗಟ್ಟಿ ಆಗಿಬಿಡುತ್ತೆ ಭೂಮಿ. ನೀವು ಯಾವ ಫ್ಲೋ ತೆಗೆದುಕೊಂಡೋಗಿ ಹಾಕಿದ್ರೆ ಅದು ಮತ್ತೆ ಸರಳ ಆಗುತ್ತೆ. ಸೊ ನೀರು ಒಳಗಡೆಗೆ ಹೋಗೋದಿಲ್ಲ, ತಂಪಿರೋದಿಲ್ಲ. ಸೊ ಇವೆಲ್ಲನೂ ಸಾಕಷ್ಟು ಆಲೋಚನೆ ಮಾಡಬೇಕು. ವಿನ ದುಡ್ಡಿದೆ ಬಿಡ್ರಿ, ಮಿಷನ್ ತರ್ತೀವಿ, ಮಾಡ್ಕೊತೀವಿ, ಇವತ್ತು ಕೂಲಿ ಹಾಲು ಸಿಗ್ತಿದ್ರೆ ಅಂದ್ಕೊಂಡು ಅವ್ರು ಕೂಲಿ ಹಾಲುಗಳು ಏನು ಮಾಡೋರು, ಪದ ಹೇಳ್ಕೊಂಡು, ಸಂಗೀತ ಹೇಳ್ಕೊಂಡು ನಾಟಿ ಮಾಡ್ತಿದ್ರು, ಕುಯ್ತಿದ್ರು, ಚೆನ್ನಾಗಿ ಮಡಗ್ತಿದ್ರು. ಅದನ್ನು ಡೀಸೆಲ್ಲು, ಆಯಿಲ್ಲು, ಪೆಟ್ರೋಲು ಮಿಕ್ಸ್ ಆಗ್ತಿರಲಿಲ್ಲ ಆಹಾರಕ್ಕೆ. ಸೊ ಸೋರ್ಸಲ್ಲಿನೇ ಅಲ್ಲಿ ಆಯಿಲ್ಲು, ಡೀಸೆಲ್ಲು, ಇನ್ನೊಂದು ಹೊಗೆ, ಸೊ ಇವೆಲ್ಲವೂ ಬೀಳುತ್ತೆ ಅಲ್ಲಿಗೆ. ಸೊ ಅದು ನಾವು ತಿಂತೀವಿ. ಅಭಿವೃದ್ಧಿ ಯಾವ ಆ್ಯಂಗಲ್ ಆಗ್ತಾಯಿದೆ. ಸೊ ಈಗೇನು ಅಮೇರಿಕಾದಲ್ಲೇನೋ ಒಬ್ಬೊಬ್ಬರಿಗೆ 5,000 ಎಕರೆ ಇರ್ತದೆ, 10,000 ಎಕರೆ ಭೂಮಿ ಇರ್ತದೆ, ಅವ್ರ ಮೆಷಿನ್ಗಳು ಮಾಡ್ಕೊಂಡು ಹೋಗ್ತಾರೆ. ಅವರು ನೋಡಿ ನಾವು ಕೂಡ ಅದೇ ಥರದಲ್ಲಿ ಮಾಡಬೇಕು ಅಂದ್ಕೊಂಡು ಹೋದರೆ ಏನಾಗುತ್ತೆ? ನಮ್ಮಲ್ಲಿ ಇದೆಯಾ 5,000 ಎಕರೆ ಇರತಕ್ಕಂಥ ಫಾರ್ಮರ್? ಯಾರಾದರೂ ಒಬ್ಬ ಫಾರ್ಮರ್ ಇದ್ದಾನ? 10,000 ಎಕರೆ ಜಮೀನು ಇರ್ತಕ್ಕಂಥ ಒಬ್ಬ ಫಾರ್ಮರ್ ಇದ್ದಾನ? ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಭೂಮಿ ಕಡಿಮೆ ಆಗಿದೆ. ಮತ್ತು ಅಲ್ಲ, 1 ಎಕರೆ 2 ಎಕರೆ 3 ಎಕರೆ ಇರೋರೇ ಮೆಜಾರಿಟಿ ಇರೋದು. 5 ಎಕರೆನೂ ಸ್ವಲ್ಪ ಜಮೀನ್ದಾರ, 10 ಎಕರೆನೂ ದೊಡ್ಡ ಜಮೀನ್ದಾರ, 50 ಎಕರೆ ಇರೋರು ಭಾಳ ದೊಡ್ಡ ಜಮೀನ್ದಾರ. ಸೊ ಆ ರೀತಿಯಲ್ಲಿ ನೀವು ಅವರು ನೋಡಿ ಆ ಮೆಷಿನ್ ತಂದು ನಾವು ಕೂಡ ಮೆಷಿನಲ್ಲೇ ಬದುಕ್ತೀವಿ ಅಂತಕ್ಕಂಥದ್ದು ಇಮಿಟೇಷನ್ ಆಫ್ ದಿ ವೆಸ್ಟರ್ನ್ ಕಲ್ಚರ್. ಪಾಶ್ಚಿಮಾತ್ಯರ ನಾಗರಿಕತೆಯನ್ನು ನಾವು ಅಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಷ್ಟು ಕೂಡ ಈಗ ಬೋರ್ವೆಲ್ ಟೆಕ್ನಾಲಜಿ ಬಂತು. ಕೊರೆದು ಅಂತರ್ಜಲ ಎಲ್ಲನೂ 1,500 ಅಡಿಗೆ ಹೊರಟೋಗಿದೆ. ಅಲ್ಲಿ ಪವರ್ ಫ್ರೀಯಾಗಿ ಕೊಟ್ಬಿಟ್ರು. ನೀರೆಲ್ಲ ತೆಗೆದ್ರು 24 ಗಂಟೆ ಹೊತ್ತು ಪಂಪ್ಗಳು ಓಡಿಸಿ ನೀರು ತೆಗೆದು ಮುಗಿಸ್ಬಿಟ್ರು. ಇದು ಯಾವ ಜಾಣತನ! ಸೊ ಅಲ್ಲಿ ಪವರ್ ಮೋಟ್ರು, ಎಷ್ಟು ಮೋಟ್ರುಗಳು ಹಾಳಾಗ್ತಾ ಇದ್ದಾವೆ. ದುಡ್ಡು ಎಷ್ಟು ಖರ್ಚಾಗ್ತಿದೆ ರೈತನಿಗೆ ನೀರು ಪಂಪ್ ಮಾಡಬೇಕಾಗಿದ್ರೆ 500 ಅಡಿಯಿಂದ 1,000 ಅಡಿಯಿಂದನೂ. ಸೊ ಈ ರೀತಿಯಲ್ಲಿ ಭೂಮಿನ ಶೋಷಣೆ ಮಾಡೋದ್ರ ಜೊತೆಗೆ ರೈತರನ್ನು ಕೂಡ ಶೋಷಣೆ ಮಾಡಿ ಅವ್ರನ್ನೂ ಬಡವರು ಮಾಡಿ. ಸೊ ಈ ರೀತಿಯಲ್ಲಿ ನಾವು ಎಲ್ಲ ನಾವು ಕೊಟ್ಟಿದ್ದೀವಿ ಬಿಡ್ರಿ, ಅವ್ರಿಗೆ ಪವರ್ ಫ್ರೀಯಾಗಿ ಕೊಟ್ಬಿಟ್ಟಿದ್ವಿ, ಬಸ್ ಫ್ರೀಯಾಗಿ ಕೊಟ್ಟಿದ್ದೀವಿ, ಇನ್ನೊಂದು ಫ್ರೀಯಾಗಿ ಕೊಟ್ಟಿದ್ದೀವಿ, ಅಕ್ಕಿ ಫ್ರೀಯಾಗಿ ಕೊಡ್ತೀವಿ. ಅಲ್ಲ ಸರ್, ನಾವು ಇವಾಗ ಹಳ್ಳಿ ಪ್ರದೇಶದಲ್ಲಿ ಬೋರ್ವೆಲ್ ಹಾಕ್ಸೋದ್ರ ಬಗ್ಗೆ, ಪಂಪ್ ಹೊಡಿಸೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಈಗ ಪ್ರೆಸೆಂಟು ಬೆಂಗಳೂರಲ್ಲಿದ್ದೀವಿ ನಾವು. ಬೆಂಗಳೂರಿನ ಜನಸಂಪನ್ಮೂಲ ಯಾವ ಪರಿಸ್ಥಿತಿಯಲ್ಲಿದೆ? ಇಲ್ಲಿ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನೀರು ಸಿಗುತ್ತಾ? ಈಗ 40% 50% ಜನ ಸ್ಲಮ್ಮಲ್ಲಿದ್ದಾರೆ. ಸ್ಲಮ್ ಡೆವಲರ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ರೋಡ್ ಕೆಲಸ ಮಾಡೋರು, ಬಿಲ್ಡಿಂಗ್ ಕೆಲಸ ಮಾಡೋರು 40% ಜನ ಇದ್ದಾರೆ. ಅವ್ರಿಗೆ ಎಲ್ಲಿದೆ ಟಾಯ್ಲೆಟ್? ಎಲ್ಲಿದೆ ಅವ್ರಿಗೆ ನೀರು ಯಾರು ಕೊಡ್ತಾ ಇದ್ದಾರೆ? ಯಾವ ನೀರು ಕುಡಿಬೇಕು ಅವರು? ಸೊ ಇಲ್ಲಿ ಲೇಬರ್ ಲಾ ಅಂತದ್ದಿದೆ. ಲೇಬರ್ ಲಾದಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ, 1,000 ಕೋಟಿ ದುಡ್ಡಿದೆ. ಅವ್ರಿಗೆ ಮಿನಿಮಮ್ ಕಂಫರ್ಟ್ಸ್ ಕೊಡಬೇಕು ಅಂದ್ಕೊಂಡು. ಸೊ ಕೆಲಸ ಮಾಡೋರು, ಅವರು ದುಡಿಮೆ ಮಾಡೋರು ಅವರು. ಆ ಮಕ್ಕಳಿಗೆ ಎಜುಕೇಷನ್ ಇಲ್ಲ. ಅವರೆಲ್ಲ ಏನಾಗಬೇಕು? ಅವ್ರ ಮಕ್ಳು ಏನಾಗಬೇಕು? ಆ ಹೆಣ್ಮಕ್ಳು ದುಡಿಮೆ ಮಾಡ್ತಾರಲ್ಲ, ಇಲ್ಲಿ ಬಂದು ಕೂತ್ಕೊಂಡು ಪಾಪ ಅಲ್ಲೆಲ್ಲ ಕೆಲಸ, ಊರಲ್ಲಿ ಎಲ್ಲ ಕಳ್ಕೊಂಡಿದ್ದಾರೆ. 1,000 ಜನ ಬೆಂಗಳೂರು ತುಂಬಿದ್ದಾರೆ. ಇವತ್ತು ಹೊರಗಡೆ ಜನ, ಬಾಂಗ್ಲಾದೇಶಿ ಎಷ್ಟು ಜನ ಇಲ್ಲಿದ್ದಾರೆ, ನೇಪಾಳೀಸ್ ಎಷ್ಟು ಜನ ಇದ್ದಾರೆ. ಸೊ ಈ ರೀತಿಯಲ್ಲಿ ಇದು ಮೈಗ್ರೇಷನ್ ಆ್ಯಂಡ್ ಪಾಪ್ಯುಲೇಷನ್ ಇನ್ಕ್ರೀಸ್ ಬರ್ಸ್ಟ್ ಆಗ್ತಾ ಇದೆ. ಅಲ್ಲಿಲ್ಲ ಅಂದ್ಕೊಂಡಿರೋದು ಕೆಲಸಕ್ಕೆ ಬರ್ತಾರೆ, ಊರನ್ನು ಬಿಟ್ಟು ಇಲ್ಲಿಗೆ ಬರ್ತಾರೆ. ಅಲ್ಲಿ ಊಟಕ್ಕಿಲ್ಲ, ಜೀವನಕ್ಕಿಲ್ಲ. ಅದಿದ್ರೆ ಇಲ್ಲಿ ಯಾಕೆ ಬರ್ತಾರೆ? ಸೊ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಅಲ್ಲಿ ಯು ಪ್ರೊವೈಡ್ ಬೇಸಿಕ್ ನೆಸೆಸಿಟೀಸ್, ಹೆಲ್ತು, ಎಜುಕೇಷನ್ನು, ಆರೋಗ್ಯ, ಉದ್ಯೋಗ.
ಸಮೃದ್ಧಿಯಾಗಿ ಕೊಡ್ತಾಳೆ ಅಮ್ಮ. ನಮ್ಮಲ್ಲಿ ಒಂದು 4 ಹಲಸಿನ ಮರ ಇದ್ದರೆ 500 ಹಣ್ಣು ಕೊಡುತ್ತೆ. ಹೌದು. ಒಂದೊಂದು ಮರನೂ ಕೊಡೋರು. ಒಂದು ಹಲಸಿನ ಮರಕ್ಕೆ ಒಂದು ಹಲಸನ್ನು ಹಣ್ಣು ಕೂದ್ರೆ ಒಂದು 25 ತುಳೆ ಸಿಗ್ತದೆ. 5 ರೂಪಾಯಿ, 500 ರೂಪಾಯಿ ಆಗುತ್ತೆ. ಸೊ ಈ ರೀತಿಯಲ್ಲಿ ಅವ್ರಿಗೆ ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ, ಹೌದು, ಇನ್ಕಮ್ ಸೆಕ್ಯೂರಿಟಿ, ಸುಭದ್ರತೆ ಕೊಡ್ಬೋದು. ಒಂದು ಹುಣಸೆ ಮರ, ಒಂದು ಹಲಸಿನ ಮರ, ಒಂದು ನೇರಳೆ ಮರ. ನೇರಳೆ ಹಣ್ಣು ಬೆಂಗಳೂರಿನಲ್ಲಿ ಇವತ್ತು ನಾನು 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ, ಕೆಜಿಗೆ 100 ರೂಪಾಯಿ ಕೂಡ ಇದೆ. 100 ರೂಪಾಯಿ ಕೂಡ ಇದೆ. ಹೌದು. ಸೊ ಇಂಥವನ್ನೆಲ್ಲ ಅವ್ರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆಯಲ್ಲ, ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ರೆ ಇಲ್ಲಿ ಪಂಚಾಯತಿನಲ್ಲಿ ಇದು ಕಮ್ಯುನಿಟಿ ಫಾರೆಸ್ಟ್. ಇಲ್ಲಿ ನಿಮಗೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಹುಣಸೆ ಹಣ್ಣು, ಅದಕ್ಕೆ ಸ್ಥಳ ನೋಡಿಕೊಂಡು ಯಾವ ಸ್ಥಳದಲ್ಲಿ ಏನೇನು ಹಾಕಬೇಕು ಅಂದ್ಕೊಂಡ್ಬಿಟ್ಟಿದ್ದೇನೆ ಒಂದು ಪ್ಲಾನ್ ಮಾಡಿ ದೊಡ್ಡ ದೊಡ್ಡ ಗಿಡ ಬೆಳೆಸಿ. ಕ್ರಾಫ್ಟಿಂಗ್ ಟೆಕ್ನಾಲಜಿ ಇದೆ. 5 ವರ್ಷಕ್ಕೆಲ್ಲನೂ ಹಣ್ಣು ಕೊಡ್ತಕ್ಕಂಥ ಒಂದು ಟೆಕ್ನಾಲಜಿ ನಾವೇ ಬೆಳೆಸ್ಕೊಟ್ಟಿದ್ದೀನಿ. ಕ್ರಾಫ್ಟ್ ಮಾಡಿದ್ರೆ ಇವತ್ತು 4-5 ವರ್ಷಕ್ಕೆ ಕೊಡ್ತವೆ. ಸೊ ಈ ರೀತಿಯಲ್ಲಿ ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಒಂದು ಟ್ರೈನಿಂಗ್ ಕೊಟ್ಟರು. ಹೆಣ್ಮಕ್ಳೆಲ್ಲ ಜಾಣರಿದ್ದಾರೆ, ಓದಿರೋರು ಇದ್ದಾರೆ. ಅವರು ಇವತ್ತು ಟೌನಿಗೆ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಸಗಣಿ ಎತ್ತಬೇಕು, ದನ ಕಾಯ್ಕೊಳ್ಳೋಕ್ಕಾಗೋದಿಲ್ಲ, ಸಗಣಿ ಎತ್ತಬೇಕು ಅಂದ್ಕೊಂಡು ಅವರು ಹೆಣ್ಣು ಕೊಡೋದಿಲ್ಲ ಅಂತ ಹೇಳ್ತಾರೆ ಹಳ್ಳಿಗಳಿಗೆ. ಈ ಸ್ಥಿತಿ ಒಂದಿದೆ. ಸೊ ಅಲ್ಲಿ ಅವ್ರಿಗೆ ಒಂದು ಬೇಸಿಕ್ ಕಂಫರ್ಟ್ ಸಿಕ್ಕಿದಾಗ ಇಲ್ಲಿ ಒಂದು ಬಾರಲ್ಲಿ ಯಾಕೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಅಥವಾ ಯಾರ್ದೋ ಮನೇಲಿ ಅಡುಗೆ ಮಾಡೋಕ್ಕೆ ಯಾಕೆ ಹೋಗ್ತಾರೆ. ಸೊ ಯು ಟು ಡೂ ದಿ ಸೋಷಿಯಲ್ ಆಡಿಟಿಂಗ್ ಮಾಡಿದ್ರೆ ಇದ್ರೆ ಎಷ್ಟು ರೀತಿಯಲ್ಲಿ ಇವತ್ತು ಹೆಣ್ಮಕ್ಳನ್ನ ಶೋಷಣೆ ಆಗ್ತಾಯಿದೆ. ಅಥವಾ ಗಂಡಸರು ಕೂಡ ಸಿಗರೇಟ್ ಸೇದ್ಕೊಂಡು ಕುಡ್ಕೊಂಡು ಬಂದು ಹೆಂಗೆ ತನ್ನ ಹೆಣ್ಮಕ್ಳು ಸಂಪಾದಿಸೋ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಇರ್ತಾರೆ. ಹೌದು ಅಲ್ವಾ? ಹೌದು. ಸೊ ಇದೆಲ್ಲ ರಿಯಾಲಿಟೀಸು. ಆದರೆ ಪಾಪ ತಾಯಿ ಥರ ಇದ್ದೀರಿ ಇವತ್ತು ಕೂಡ ನಮ್ಮ ಹೆಣ್ಮಕ್ಳಲ್ಲಿ ನನ್ನ ತಾಯಿ, ನನ್ನ ಗಂಡ ಅನ್ನೋ ಭಾವನೆ ಒಂದು ಅಷ್ಟು ಜನಕ್ಕಿದೆ. ಅದು ಹೆಣ್ಮಕ್ಳು ಕೂಡ ಇವತ್ತು ಕೊಲೆ ಮಾಡ್ತಕ್ಕಂಥ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅದು ಒಂದಷ್ಟು ಪರ್ಸೆಂಟ್ ಇರ್ಬೋದು. ಆದರೆ ಅವ್ರನ್ನೇ ನಾವು ಹೇಳ್ತಾ ಇರ್ತೀವಿ. ಒಳ್ಳೆ ಕೆಲಸ ಮಾಡೋರು ಯಾರನ್ನ ಹೇಳ್ತಾರೆ ಮೀಡಿಯಾದಲ್ಲಿ? ಹೇಳೋದಿಲ್ಲ. ಎಲ್ಲೋ ಒಂದು ಹೆಣ್ಮಗು ಓದಕ್ಕೂ ಒಂದು ಗಂಡನ ಸಾಯಿಸೋದು ಯಾಕೆ ಸಾಯಿಸೋದಿಲ್ಲದ್ರೆ ಅವನಿಂದ ತಡ್ಕೊಳ್ಳೋಕ್ಕಾಗದೆ ಸಾಯಿಸಿರ್ತಾಳೆ. ಅದನ್ನು ಗ್ಲೋರಿಫೈ ಮಾಡೋದು. ಅಥವಾ ಒಂದು ಗಂಡಸು ಕುಡ್ಕೊಂಡು ಹೋಗಿ ಇದು ಮಾಡೋದು, ಅದ್ರ ಗ್ಲೋರಿಫೈ ಮಾಡೋದು. ಸೊ ಯಾಕಾಯಿತು, ಏನಾಯಿತು ಅಂದ್ಬಿಟ್ಟಿದ್ದೇನೆ. ಒಂದು ಸೋಷಿಯಲ್ ಸ್ಟ್ರಕ್ಚರ್ಗಳು ಕ್ರಿಯೇಟ್ ಆಗಬೇಕು, ಅವ್ರಿಗೊಂದು ಅವೇರ್ನೆಸ್ ತರಬೇಕು. ಈಗೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದು ಒಳ್ಳೆ ಕೆಲಸ ಮಾಡಿ ಬದುಕಬೇಕು, ನಿನ್ನಿಂದ 4 ಜನಕ್ಕೆ ಉಪಯೋಗ ಆಗಬೇಕು, ನೀನು ಹೆಂಡತಿ ಮಕ್ಕಳು ಸಾಕೋಬೇಕು ಅಂಥವ್ರು ಭಾಳ ಜನ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಹೌದು. ಇವತ್ತು ಹಳ್ಳಿಗಳಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿರೋರು, ಯಾವ ಟ್ಯೂಷನ್ನು ಇಲ್ಲದೆ ಬಂದಿರತಕ್ಕಂಥ ಹೆಣ್ಮಕ್ಳು, ಗಂಡು ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. IAS IPS ಮಾಡಿರೋರು ಇದ್ದಾರೆ. ಅಲ್ಲಿ ದುಡಿಮೆ ಮಾಡಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಓದಿಸಿರೋರು ಇದ್ದಾರೆ. ಇಂಥವು ಲಕ್ಷಾಂತರ ಗಟ್ಟಲೆ ಉದಾಹರಣೆಗಳಿದ್ದಾವೆ. ಸೊ ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಎಷ್ಟು ಮಟ್ಟಿಗೆ ಉದ್ಧಾರ ಆಗಿದ್ದಾರೆ, ಅಣುವತ್ತರ ಮಕ್ಕಳು ಎಷ್ಟೊಂದು ಉದ್ಧಾರ ಆಗಿದ್ದಾರೆ. ಸೊ ಇದನ್ನು ಒಂದು ಸೋಷಿಯಲ್ ಆಡಿಟಿಂಗ್ ಮಾಡಿದಾಗ ಒಂದು ಸ್ಟೇಜ್ ಮೀರಿ ಹೋಗಿರ್ತಕ್ಕಂಥ ಸಂಸಾರಗಳು, ಕುಟುಂಬಗಳು, ಮಕ್ಕಳು ತುಂಬ ಹಾಳಾಗಿರೋದು ಕಾಣಿಸ್ತಾ ಇದ್ದಾವೆ. ಹೌದು, ನಿಜ. ಸೊ ಬಡತನದಿಂದ ಬಂದಿರೋ ಮಕ್ಕಳು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಇವತ್ತಿಗೂ ಕೂಡ ಒಂದಷ್ಟು ಸೇವೆ ಮಾಡಬೇಕು, ನಾನು ಹಿಂಗೆ ಬಂದಿದ್ದೀನಿ ಅಂತ ಹೇಳ್ಕೊತಾರೆ.